ನಮ್ಮ ಲಕ್ಷ್ಮಣ್ ಸಂಜು ಕೈ ಹಾಕಿ ಹಿಡಿಯತ್ತ ನೋಡ್ರಿ ಇಲ್ಲಿ. ನಮಸ್ಕಾರ ಎಲ್ಲ ದುಡ್ಡು ಮಂದಿ. ನಾಯ್ತು ಎಲ್ಲಿ ಹೊಂಟೇವಪ್ಪ ಅಂದ್ರೆ ಗೋಕಾಕ್ ಹೊಂಟೇವ್ರಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಕೆಲಸ ಇತ್ತು ರೀ. ಆ ಕಾರಣಕ್ಕೆ ಗೋಕಾಕ್ ಹೋಗಿ ಅಲ್ಲಿಂದ ಹೊಳೆ ಬರ್ಬೇಕಂತ ಪ್ಲಾನ್ ಇತ್ತು. ಹೋಗೋ ದಾರಿ ಒಳಗೆ ಒಂದು ನದಿ ಕಾಂತ್ರಿ, ಅದಕ್ಕಂತ ಅಲ್ಲಿ ನಿಂತು ಫೋಟೋ ಗಿಡೋ ಶೂಟ್ ಮಾಡ್ಬೇಕಂತ ನಿಂತೀವ್ರಿ. ಅಷ್ಟೊತ್ತಿಗೆ ನಮ್ಮ ಅಣ್ಣಗಳು ನೋಡ್ರಿ ಇಲ್ಲಿ ಇಡಿ ಸಿಕ್ಕವ್ ಅಂತೇಳಿ ಸಂಜೆ ಕೈಯಾಗಿ ಬರೀ ಇಡಿನ ಹಿಡಿಯಾಕತ್ ಬಿಟ್ಟು ನನಗೆ ಮೊದಲ ಈಡಿ ಅಂದ್ರೆ ನನ್ನ ಅಂಜಿಕೆ ಅಂತದ್ರಾಗ ಇವ್ ನೋಡಿದ್ರೆ ನನ್ನ ಮೈಮೆ ಬಿಡಾತನ್ ಚಡ್ಡಿ ಸಡ್ಲಾಗಿತ್ತು ನೋಡ್ರಿ. ನಾನಂತೂ ಆ ಹೊಳಿಯೊಳಗೆ ಏಡಿ ಮತ್ತು ಮೀನು ಭಾಳ ಅಂದ್ರೆ ಭಾಳ ಇದ್ದು ನೋಡ್ರಿ. ಹಂಗೆ ಮಜಾ ಮಾಡ್ಕೊಂತ ಇವರೆಲ್ಲ ಏಡಿ ಒಳಗೆ ಬೀಜ ಬಿಟ್ಟಿದ್ರು. ನಾನು ವಿಡಿಯೋ ಮಾಡ್ಕೊತ ನಾ ಬೀಜ ಬಿಟ್ಟೆ. तू मेरे से प्यार करती है या नहीं करती ये बता दे तू बस. ಒಂದು 4-5 ಇಡಿ ಹಿಡಿದಾರ. ಆದ್ರೆ ಅದನ್ನ ಸುಡ್ ತಿನ್ಬೇಕಲ್ರಿ, ಅದಕ್ಕಂತ ಉರಿ ಹಚ್ಚಾತೀವಿ. ಒಂದು ತಾಸು ಆದ್ರೂ ಒಟ ಊರಿನ ಹತ್ತಾಗ್ತಾ ಇರಲಿಲ್ಲ ನೋಡ್ರಿ. ಯಾಕಪ್ಪ ಅಂದ್ರೆ ಅಷ್ಟು ಗಾಳಿ ಬೇಸಿಬಿಟ್ಟಿತ್ತು. ಆ ಕಾರಣಕ್ಕೆ ಅಲ್ಲೆಲ್ಲ ಮಜಾ ಮಾಡ್ಕೊಂತ ಸೀದಾ ನಾವು ಬಂದಿವ್ರಿ ಗೋಕಾಕ್ ಬಂದಿದ್ದ ಕಾರಣ ಯಾವ್ದಪ್ಪ ಅಂದ್ರೆ ನಾವು ಬಂದಿದ್ದು ಪಾಲ್ಸ್ ನೋಡಾಕ್ರಿ. ಆ ಕಾರಣಕ್ಕೆ ಪಾಲ್ಸ್ ನೋಡ್ಬೇಕಂತ ತಿಂಡಿಯಲ್ಲಿ ನಮ್ಮ ಹುಡುಗರೆಲ್ಲ ಕೂಡಿ ಹೊಂಟ್ಬಿಟ್ಟು ನೋಡ್ರಿ. ನಾ ಈ ಪಾಲ್ಸಿಗೆ ಬರೋದ 2ನೇ ಸಲ ಆಗಿರ್ಬೋದ್ರಿ. ಆದ್ರೆ 1ನೇ ಸಲ ಅಷ್ಟು ಮಜಾ ಬರಾಕಿಲ್ಲ. ಆದ್ರೆ 2ನೇ ಸಲ ನಮ್ಮ ಹುಡುಗರೆಲ್ಲ ಭಾಳ ಮಂದಿ ಬಂದ್ಬಿಟ್ಟಿದ್ವಿ. ಆ ಕಾರಣಕ್ಕೆ ಇವ್ರು ಎಲ್ಲಿ ನೋಡಿದ್ದೆ ಅಲ್ಲಿ ಎಡಿನ ಹಿಡಿಯಾಕತ್ ಬಿಟ್ಟಾರ. ಅಂತೂ ಭಾಳ ಅಂದ್ರೆ ಭಾಳ ಮಜಾ ಮಾಡಿದ್ವಿ ನೋಡ್ರಿ ಇವತ್ತು ಇಲ್ಲಿ ಬಂದು. ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ ನೋಡಿ ನಾ ಮರೆತು ಬಿಟ್ಟೆ ಅಲ್ಲೆಲ್ಲ ಹೋಗಿ ಸೀದಾ ಊಟ ಅದು ಮಾಡ್ಕೊಂಡು ಅಲ್ಲಿದ್ದ ಸೀದಾ ನಮ್ಮ ಮನೆ ಕಡೆ ಅಂತ ಹೊಂಟ್ಬಿಟ್ಟು ನೋಡ್ರಿ. ನನ್ನ ಲಾಗ್ ಏನು ಇಷ್ಟ ಆಯ್ತು ಅಂದ್ರೆ ಫಾಲೋ ಮಾಡೋದು ಮರಿಬೇಡ್ರಿ.